ಆದುದಾಯಿತು ಎನ್ನುತ್ತಾ ಸಾಗುತ್ತಿರು ನೀ ಮುಂದೆ. ಆದುದಾಯಿತು ಎನ್ನುತ್ತಾ ಸಾಗುತ್ತಿರು ನೀ ಮುಂದೆ. ಮುಳ್ಳು ಸರಿವುದೇ ಹಿಂದೆ ಕಾಲಯಂತ್ರದಲ್ಲಿ. ಕಾಲ ಜಡತೆಯ ಪರಿಯ ಯಾರು ನೋಡಿದರಿಲ್ಲಿ. ಕಾಲ ಜಡತೆಯ ಪರಿಯ ಯಾರು ನೋಡಿದರಿಲ್ಲಿ. ಕಾಲವೆಂದರೆ ಇಂದು ಮುದ್ದು ರಾಮ. ಕಾಲವೆಂದರೆ ಇಂದು ಮುದ್ದು ರಾಮ. ಆದುದಾಯಿತು ಎನ್ನುತ್ತಾ ಸಾಗುತ್ತಿರು ನೀ ಮುಂದೆ. ಮುಳ್ಳು ಸರಿಯುವುದೇ ಹಿಂದೆ ಕಾಲಯಂತ್ರದಲ್ಲಿ. ಕಾಲವೆಂದರೆ ಇಂದು ಮುದ್ದು ರಾಮ. ಯಾವತ್ತೂ ನಾವು ಹಿಮ್ಮುಖನಾಗಿ ನಡೆಯಬಾರದು. ಮುಂದೆ ನೋಡು, ಮುಂದೆ ನೋಡ್ಕೊಂಡು ನಡಿ, ಆ ಕಡೆ ಈ ಕಡೆ ನೋಡ್ಬೇಡ, ಎಡವು ಬೀಳ್ತೀಯ ಅನ್ನುವ ಮಾತು ನೀವು ಕೇಳಿಲ್ವಾ ಪ್ರಯಾಣದ ಸಂದರ್ಭಗಳಲ್ಲಿ? ಆಮೇಲೆ ಎಲ್ಲಿದೆ ನಿನ್ನ ದೃಷ್ಟಿ, ಯಾವ ಕಡೆ ನೋಡ್ತಿದೀಯ ನೀನು ಅಂತೆಲ್ಲ ನಾವು ಮಾತಾಡ್ತೀವಲ್ಲ, ಇದು ಕೇವಲ ನಮ್ಮ ಮಾತಷ್ಟೇ ಅಲ್ಲ, ಕಾಲನೂ ಕೂಡ ಎಚ್ಚರಿಸುವ ಮಾತು. ಯಾವ ಕಡೆಗಿದೀಯಪ್ಪ, ನೀನೇನು ಹಿಂತಿರುಗಿ ನೋಡ್ಬೇಡ, ನಿನ್ನ ಹಿಂದೆ ಇರೋ ನಾನೇ. ನಾನು ಮುಂದೆ ಬರೋಕ್ಕೆ ಮುಂಚೆ ನೀನು ಮುಂದೆ ಇದೆಯಾ, ಏನು ಸಾಧಿಸ್ಬೇಕು ಅದು ಸಾಧಿಸ್ಬಿಡು ಹಿಂದೆ. ಅವಾಗ ನೋಡು ಜೀವನದಲ್ಲಿ ಆನಂದ ಅನ್ನುವುದರಲ್ಲಿ ನಿಮ್ಮ ಹಿಂದೆ ಅಂತಲೇ ಅರ್ಥ ಅಂತ. ಕಾಲ ಹಿಂಬದಿಯಿಂದ ಪಿಸುಗುಡುತ್ತಾನೆ, ನಾವು ಅರ್ಥೈಸ್ಕೊಳ್ಬೇಕಲ್ಲ. ನಾವು ಆ ಕಡೆ ಗಮನನೇ ಕೊಡೋದಿಲ್ವಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮದೇ ಆದಂಥ ದುರಾಲೋಚನೆ ಎರಡೂ ಇದೆ. ನಮಗೆ ಜೀವನದ ವಾಸನೆಗಿಂತಲ ದುರ್ವಾಸನೆ ಮತ್ತು ದೂರ್ವಾಸನೆ ಅನ್ನುವ ಮಾತು ನೆನಪಾಗಿ ಬಿಡುತ್ತೆ. ಗಡಿಯಾರ ನೋಡಿ, ಮುಳ್ಳು ಹಿಂಬದಿಯಿಂದ ಚಲಿಸುತ್ತಾ ಮುಂಬದಿಯಿಂದ ಚಲಿಸುತ್ತೆ. ಸೆಕೆಂಡ್ ಆದರೂ ಅಷ್ಟೇ, ನಿಮಿಷವಾದರೂ ಅಷ್ಟೇ, ಗಂಟೆಯಾದರೂ ಅಷ್ಟೇ. ಯಾರ ತಂಟೆಯನ್ನೂ ಕೇಳೋದಿಲ್ಲ, ತನ್ನಷ್ಟಕ್ಕೆ ತಾನು ಮುಂದುವರಿಯುತ್ತಲೇ ಇರುತ್ತೆ. ತಾನು ಯಾವಾಗಲಾದರೂ ಅದಕ್ಕೆ ಶಕ್ತಿ ವ್ಯಯ ಆಯಿತು ಅಂತ ಹೇಳಿದ್ರೆ ತಟಕ್ಕನೆ ಮೂರೂ ಮುಳ್ಳು ನಿಂತು ಬಿಡುತ್ತೆ. ಅದನ್ನು ಅರ್ಥೈಸಿಕೊಂಡಾಗ ಮಾತ್ರ ನಮ್ಮ ಬದುಕಿರುವಷ್ಟು ಹೊತ್ತು ಈ ಮುಳ್ಳನ್ನು ತಾಕಿಸಿಕೊಳ್ಳದಲೇ ಹೂವಾಗಿ ಈ ಬದುಕನ್ನು ನಗುನಗುತ್ತಾ ಸಾಗಿಸುವುದಕ್ಕೆ ಸಾಧ್ಯವಾಗುತ್ತೆ.